ಯಾವತ್ತಿದ್ರೂ ನನ್ನವನೇ ಅಂತ ಗೊತ್ತು ಕಣೋ. ಆದರೂ ಇವತ್ತು ಇನ್ನೊಮ್ಮೆ ಕನ್ಫರ್ಮ್ ಆಯಿತು. ಅಬ್ಬಬ್ಬಾ, ಆ ಜರಡಿ ಮರೆಯಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಗೊತ್ತಾ. ಇವತ್ತು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳೋ. ಆ ದೇವರ ಆಶೀರ್ವಾದ ನನ್ನ ಮೇಲಿದೆ. ಇನ್ನೂ ನಿನ್ನ ಬಿಡೋ ಮಾತೇ ಇಲ್ಲ. ಆಗಿದ್ದಾಗಲಿ ನಿನ್ನನ್ನು ನನ್ನವನಾಗಿ ಮಾಡಿಕೊಂಡೇ ಮಾಡ್ಕೋತೀನಿ. ಆ ಹುಣ್ಣಿಮೆ ಚಂದ್ರನ ಮೇಲಾಣೆ. ಇನ್ನೂ ನನ್ನ ದಾರಿ ಗಡ್ಡಾಗಿ ಉಳ್ಕೊಂಡಿರೋದು ಆ ಅಮೃತ ಒಬ್ಳೆ. ಆ ಅಮೃತನ ನಿನ್ನಿಂದ ಹೇಗೆ ದೂರ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು. ಮಾಡ್ತೀನಿ ಅರ್ಜುನ್. ಅದಷ್ಟು ಸುಲಭ ಅಲ್ಲ ಅಂತ ನನಗೆ ಗೊತ್ತು. ಆದರೆ ಅಸಾಧ್ಯನೂ ಏನಲ್ಲ. ಇಷ್ಟೇ ಮಾಡ್ದವಳಿಗೆ ಅಷ್ಟು ಮಾಡೋದು ಕಷ್ಟನ? ಮನಸ್ಸಿದ್ರೆ ಮಾರ್ಗ. ಇಲ್ಲ, ಈ ಕೆಲಸ ನನ್ನೊಬ್ಳಿಂದ ಸಾಧ್ಯ ಇಲ್ಲ. ಇದಕ್ಕೆ ಯಾರ್ದಾದ್ರೂ ಸಹಾಯ ತಗೋಬೇಕು. ಯಾರು ಸಹಾಯ ತಗೊಳ್ಳೋದು? ಇಲ್ಲ, ಯಾವುದಾದ್ರೂ ಕ್ಷುದ್ರ ಶಕ್ತಿಗಳ ಸಹಾಯ ತಗೊಂಡು ಮಾಟ ಮಂತ್ರ ಮಾಡಿ ಓಡಿಸ್ಬೇಕು ಇವಳನ್ನ. ರಾಕ್ಷಸಿ. ಏ ಅಮೃತ, ನನ್ನ ಅರ್ಜುನ ನನ್ನಿಂದ ಕಿತ್ಕೊಂಡ್ಬಿಟ್ಟಿಯಲ್ಲೇ. ನೀನು ನನ್ನ ಅರ್ಜುನ್ ಜೊತೆ ಇದ್ದರೆ, ನಿನ್ನನ್ನು ಅವನ್ನ ಒಟ್ಟಿಗೆ ನೋಡ್ತಿದ್ರೆ ನಿನ್ನ ಮೇಲೆ ಆ್ಯಸಿಡ್ ಹಾಕಿ ನಿನ್ನ ಸುಟ್ಬಿಡೋಣ ಅನ್ಸುತ್ತೆ. ಸಿಗ್ಧ ಆಗ್ಬಿಡ್ಬೇಕು ಅನ್ಸಿದ್ರು ಏನೂ ಮಾಡೋಕ್ಕಾಗದೆ ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ, ಇನ್ನೂ ಆಗಲ್ಲ. ನನ್ನ ಅರ್ಜುನ್ನು ನನ್ನ ಬಿಟ್ಟು ಅವಳ ಜೊತೆ ಓಡಾಡ್ಕೊಂಡಿರೋದನ್ನ ನೋಡೋಕ್ಕೆ ಇನ್ನೂ ನನ್ನಿಂದ ಆಗಲ್ಲ. ಅರ್ಜುನ್ ನನ್ನೋನು ಮಾತ್ರ. ಅವನು ಯಾರ ಜೊತೆಗೂ ಇರಬಾರ್ದು. ಹೌದು, ಆ ಅಮೃತನ ಆ್ಯಸಿಡ್ ಹಾಕಿ ಸುಟ್ಟಾಕ್ಬಿಡ್ತೀನಿ, ಅಥವಾ ಯಾವುದಾದ್ರೂ ಮಾಟ ಮಂತ್ರ ಮಾಡಿ ಓಡಿಸ್ಬಿಡ್ತೀನಿ. ಹೌದು, ಅದೇ ಸರಿ. ಆ ಮಾಯಾವಿ ಹೆಂಗಸನ್ನ ಓಡ್ಸೋಕ್ಕೆ ಕ್ಷುದ್ರ ಶಕ್ತಿಗಳ ಸಹಾಯನೇ ತಗೋಬೇಕು. ತಗೋತೀನಿ. ಪಾಪ ಅರ್ಜುನ್ ಅವರು ಎಷ್ಟು ಪ್ರೀತಿಯಿಂದ ಹತ್ರ ಬಂದಿದ್ರು ಊಟ ಮಾಡಿಸೋದಕ್ಕೆ ಅಂತ. ಅವರಿಗೆ ನೋವು ಕೊಟ್ಟು ಬಂದಲ್ಲ ನಾನು. ಈಗ ಕಾರಣ ಕೇಳಿದ್ರೆ ಏನು ಹೇಳೋದು? ಅಥವಾ ನಾನು ಹೇಳೋ ಕಾರಣನ ಅವ್ರು ನಂಬ್ತಾರ? ಪದೇ ಪದೇ ನನ್ನನ್ನು ಪ್ರೀತಿಸೋ ಅರ್ಜುನ್ ಮನಸ್ಸಿಗೆ ನೋವು ಕೊಡೋ ಹಾಗೆ ಸಂದರ್ಭನ ಸೃಷ್ಟಿ ಮಾಡ್ತಿದ್ಯಲ್ಲ ಪರಮೇಶ್ವರ. ಇದು ನಿನಗೆ ಸರಿ ಅನ್ಸುತ್ತಾ ಹೇಳು? ಒಂದು ಕಡೆ ಇಷ್ಟು ದಿನ ನನ್ನ ಪ್ರಾಣಕ್ಕೆ ಕಾವಲಾಗಿ ನಿಂತಿದ್ದ ಗುರುಗಳು, ಇನ್ನೊಂದು ಕಡೆ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅರ್ಜುನ್ ಅವರು. ಇಬ್ರಿಗೂ ನನ್ನ ಅವಶ್ಯಕತೆ ಇದೆ ಈಗ. ಯಾರಿಗೋಸ್ಕರ ಯಾರನ್ನು ಬಿಡ್ಲಿ? ಬೇಕಿತ್ತ ನನಗೆ ಈ ಸಂಬಂಧಗಳ ಹಂಗು? ಬೇಕಿತ್ತ ನನಗೆ? ಭಗವಂತ, ಏನ್ ಮಾಡ್ಲಿ ನಾನೀಗ? ಏನ್ ಮಾಡ್ಲಿ? ಪೂರ್ತಿ ಆಯ್ತು. ದಕ್ಷಕವನದ ಪ್ರದಕ್ಷಿಣೆ ಪೂರ್ತಿ ಆಯ್ತು. ಈಗ ನಾನು ಪರಿಪೂರ್ಣ. ಯಾರು ಹಿಡಿಯೋದಕ್ಕಾಗಲ್ಲ. ನನ್ನ ಎದುರುಗಡೆ ಯಾರು ಬಂದು ನಿಲ್ಲೋದಕ್ಕೂ ಆಗಲ್ಲ.
ಎದುರು ನಿಂತವ್ರನ್ನ ಕ್ರಿಮಿ ಹೊಸ್ಕಾಕೋ ಹಾಗೆ ಹೊಸ್ಕಾಕೋ ಶಕ್ತಿ ಈಗ ನನಗಿದೆ. ಈಗ ಉಳ್ಕೊಂಡಿರೋ ಕೆಲಸ ಅಂದ್ರೆ ಆ ಬಡಪಾಯಿ ಜೋಗಿನ ಪರಮೇಶ್ವರನ ಪಾದಕ್ಕೆ ತಲುಪಿಸೋದು. ಅವ್ರಿಗೀಗ ಶಕ್ತಿ ಇಲ್ಲದೆ ಇರ್ಬೋದು, ಆದ್ರೂ ಅವರನ್ನ ನಂಬೋಕ್ಕಾಗಲ್ಲ. ಅವ್ರು ಯಾವತ್ತಿದ್ರು ಈ ರುದ್ರನ್ ದಾರಿಗೆ ಮುಳ್ಳೆ. ನನ್ನ ದಾರಿಗೆ ಅಡ್ಡ ಆಗಿರೋ ಇಂಥ ಮುಳ್ಳುಗಳನ್ನ ಈಗಲೇ ನಿವಾರಿಸ್ಕೊಂಡ್ಬಿಡ್ಬೇಕು. ಆಗ ಮುಂದೆ ನಾನು ನಿರಾತಂಕವಾಗಿರ್ಬಹುದು. ಈಗಲೇ ಆ ಸನ್ಯಾಸಿಯ ವಧೆ ಆಗಬೇಕು. ಆ ಬಡ ಜೋಗಿನ ಮುಗ್ಸದ ಹೊರ್ತು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಗುರುಗಳೇ, ಬರ್ತಿದ್ದೀನಿ. ಗುರುದಕ್ಷಿಣೆ ಸ್ವೀಕರಿಸೋಕೆ ಸಿದ್ಧರಾಗಿ. ಅರ್ಜುನ್, ಯಾಕಪ್ಪ ಇಲ್ಲಿ ಕೂತಿದ್ಯಾ? ಮಾವ, ನೀವೇ ನೋಡಿದ್ರಿ ಅಲ್ವಾ ಅಮೃತ ಅವ್ರ ಜೊತೆ ಹೇಗೆ ನಡ್ಕೊಂಡ್ರು ಅಂತ. ಅಲ್ಲ, ನಾನು ಏನು ಹೇಳಬಾರ್ದು ಹೇಳಿದೆ ಅಂತ ಅವ್ರು ಆ ರೀತಿ ರೂಮ್ಗೆ ಹೋದರು. ಒಟ್ಟಿನಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಪೂರ್ತಿ ಸೋತು ಹೋಗಿದ್ದೀನಿ ಅಂತ ಅನ್ನಿಸ್ತದೆ ಮಾವ. ಛೇ, ಹಾಗೆಲ್ಲ ಯಾಕಪ್ಪ ಅನ್ಕೋತೀಯ? ಇದೆಲ್ಲ ಸಣ್ಣ ವಿಚಾರ, ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ನೋಡಿ ಅರ್ಜುನ್ ಅವರೇ, ಅಮೃತ ನಮ್ಮ ಮಗಳು, ಹಾಗಂತ ಅವಳು ಮಾಡಿದ್ದೆಲ್ಲ ಸರಿ ಅಂತ ನಾವು ಹೇಳಲ್ಲ. ಆದರೆ ಒಂದು ಮಾತಂತೂ ನಿಜ, ಅವಳು ನಮಗೆ ದೇವ್ರು ಕೊಟ್ಟ ಮಗಳು. ಅವಳು ಯಾರು, ಅವಳ ಹಿನ್ನೆಲೆ ಏನು, ಅವಳ ಬದುಕಲ್ಲಿ ಏನು ನೋವಾಗಿದೆ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಅವಳ ಮನಸ್ಸಲ್ಲಿ ಯಾವುದೋ ಒಂದು ಘಟನೆ, ಯಾವುದೋ ಒಂದು ಗಾಢ ನೋವಿರೋದಂತೂ ಸತ್ಯ. ಅದನ್ನು ಹೇಳ್ಕೊಳಕ್ಕಾಗದೆ ಕೆಲವೊಂದೊಂದು ಸಲ ಈ ರೀತಿ ಆಡ್ತಾಳಷ್ಟೆ. ನೀವು ಬೇಜಾರು ಮಾಡ್ಕೋಬೇಡಿ. ಏನೇ ನೋವಿದ್ರು ನನ್ನ ಹತ್ರ ಹೇಳ್ಕೊಬೋದಲ್ವಾ ಅತ್ತೆ? ನಾನೇನು ಹೊರಗ್ನವನ? ಅದೇನೋಪ್ಪ, ಒಂದೊಂದು ಸರಿ ಯಾಕೆ ಅವಳು ಆ ಥರ ನಡ್ಕೋತಾಳೆ ಅಂತ ನನಗೂ ಅರ್ಥ ಆಗಲ್ಲ. ಆದರೆ ಒಂದಂತೂ ನಿಜ, ಅಮೃತ ಕೆಟ್ಟ ಹುಡುಗಿ ಅಲ್ಲಪ್ಪ. ಅವಳು ಮನೆಗೆ ಬಂದಮೇಲೆ ನಮಗಂತೂ ತುಂಬ ಒಳ್ಳೆಯದೇ ಆಗಿದೆ. ಆದರೆ ಅವಳು ಯಾಕೆ ಈ ರೀತಿ ನಿನ್ನ ಹತ್ರ ನಡ್ಕೋತಾ ಇದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಜನ್ಮದ ಋಣಾನ್ ಬಂದಾನೋ ನೀವಿಬ್ರು ಒಂದಾಗಿದ್ದೀರ. ಸಣ್ಣ ಪುಟ್ಟ ವಿಚಾರಗಳನ್ನ ಇಟ್ಕೊಂಡು ದಯವಿಟ್ಟು ನನ್ನ ಮಗಳನ್ನ ದೂರ ಮಾಡಬೇಡಪ್ಪ. ತಂದೆ ತಾಯಿಯಾಗಿ ನಾವು ಕೇಳ್ಕೊಳ್ಳೋದಿಷ್ಟೆ. ಛೇ, ಹಾಗೆಲ್ಲ ಯಾಕಂತೀರ ಮಾವ? ಹಾಗಲ್ಲಪ್ಪ, ಅವಳೇನೋ ತಿಳಿಯೋದು ಹುಡುಗಿ. ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿದ್ರೆ ನೀವೇ ಅನುಸರಿಸ್ಕೊಂಡು ಹೋಗಿ. ಒಟ್ಟಿನಲ್ಲಿ ನಿಮ್ಮಿಬ್ಬರು ಮಧ್ಯೆ ಈ ಘಟನೆ ಅಡ್ಗೋಡಿಯಾಗಿ ನಿಲ್ಬಾರ್ದು ಅಷ್ಟೆ. ಖಂಡಿತ ಅತ್ತೆ. ಅವಳು ಯಾವುದೋ ವಿಚಾರಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅನಿಸುತ್ತೆ. ನೀನೇ ರೂಮಲ್ಲಿ ಕೂತ್ಕೊಂಡು ನಿಧಾನವಾಗಿ ಅವಳನ್ನ ಮಾತಾಡಿಸು, ಎಲ್ಲ ಸರಿ ಹೋಗುತ್ತೆ. ಸರಿ ಮಾವ. ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತೀಯ ಅನ್ನೋ ಭ್ರಮೆನ ನಿನಗೆ ಸನ್ಯಾಸಿ? ಗುರುಗಳೇ, ನಾನು ಬರ್ತಾ ಇದ್ದೀನಿ. ಗೌತಮಾದಿ ಮುನೀಂದ್ರ ದೇವ್ ಶತಶೇಖರ